20-30 ವಯಸ್ಸಿನಲ್ಲಿ ಶ್ರೀಮಂತರಾಗೋದು ಒಂದೇ, ಕಷ್ಟಪಡೋದು ಒಂದೇ ದಾರಿನಾ? ಖಂಡಿತ ಇಲ್ಲ. ಖುಷಿಯಾಗಿ, ಸಂತೋಷದಿಂದ ಸಂಪತ್ತು ಗಳಿಸೋಕೆ ಒಂದು ಸರಳ ದಾರಿಯಿದೆ. ಇದು ಕೇವಲ ಒಂದು ಥಿಯೋರಿ ಅಲ್ಲ, ನಿಷ್ಕರ್ಷ ಶರ್ಮಾ ಅವರ ನಿಜ ಜೀವನದ ಪಯಣದಿಂದ ಸ್ಫೂರ್ತಿ ಪಡೆದ ಒಂದು ಮಾರ್ಗ. ನೋಡಿ, ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದೇನೋ ದುಡ್ಡು ಮಾಡ್ಬೇಕು ಅಂದ್ರೆ ಹಗಲ್ರಾತ್ರಿ ದುಡಿಬೇಕು, ಎಷ್ಟೋ ತ್ಯಾಗ ಮಾಡ್ಬೇಕು ಅಂತ. ಆದ್ರೆ ಆ ದಾರಿಯನ್ನ ಸ್ವಲ್ಪ ಬದಿಗಿಟ್ಟು ನೋಡೋಣ ಬನ್ನಿ. ಇಲ್ಲಿ ನಾವು ಮಾತಾಡ್ತಿರೋದು ಸಂತೋಷ ಮತ್ತೆ ಮಾನಸಿಕ ನೆಮ್ಮದಿಯ ಜೊತೆಗೆ ಸಂಪತ್ತನ್ನ ಹೇಗೆ ಕಟ್ಟಬಹುದು ಅನ್ನೋ ಒಂದು ವಿಭಿನ್ನ ಫಿಲಾಸಫಿ ಬಗ್ಗೆ. ಹಾಗಾದ್ರೆ ಆ ನಿಜವಾದ ದಾರಿ ಯಾವುದು ಅಂತ ಯೋಚನೆ ಬರ್ತಿದ್ಯಾ? ಬನ್ನಿ, ಅದರ ಮೊದಲ ಹೆಜ್ಜೆಯಿಂದಲೇ ಈ ಪಯಣವನ್ನ ಶುರು ಮಾಡೋಣ. ನೋಡಿ, ಇದರ ಹಿಂದಿರೋ ಸರಳ ಸತ್ಯ ಏನಪ್ಪಾ ಅಂದ್ರೆ, ಸಂಪತ್ತು ಮಾಡೋದು ಒಂದು ಸಹಜವಾದ, ಖುಷಿ ಕೊಡುವ ಪ್ರಕ್ರಿಯೆ ಕೂಡ ಆಗ್ಬೋದು. ಇಲ್ಲಿ ಟೆನ್ಷನ್, ಗೊಂದಲಕ್ಕೆಲ್ಲ ಜಾಗನೇ ಇಲ್ಲ. ಇದರ ಅಡಿಪಾಯದ ತತ್ವ ತುಂಬಾ ಸಿಂಪಲ್. ಯಾವುದೋ ಒಂದು ಪರ್ಫೆಕ್ಟ್ ಅವಕಾಶಕ್ಕೆ ಕಾಯೋದು ಬಿಟ್ಟು ಕೈಯಲ್ಲಿರೋ ಸ್ಕಿಲ್ಸ್ ಇಟ್ಕೊಂಡೇ ಇವತ್ತೇ ದುಡ್ಡು ಮಾಡೋಕೆ ಶುರು ಮಾಡೋದು. ಈ ಕಥೆ ಶುರುವಾಗೋದು ಒಬ್ಬ ಸಾಮಾನ್ಯ ಕಾಲೇಜ್ ವಿದ್ಯಾರ್ಥಿಯಿಂದ. ನಿಷ್ಕರ್ಷ್ ಶರ್ಮಾಗೆ ದುಡ್ಡಿನ ಅವಶ್ಯಕತೆ ಇತ್ತು. ನೋಡಿ, ಅದೇ ಅನಿವಾರ್ಯತೆ ಒಂದು ಹೊಸ ಐಡಿಯಾಗೆ ಹೇಗೆ ದಾರಿ ಮಾಡಿಕೊಡ್ತು ಅಂತ. ಅವ್ರು ತಮ್ಮಲ್ಲಿರುವ ಒಂದು ಸ್ಕಿಲ್ ಅನ್ನೇ ಬಳಸ್ಕೊಂಡು ಒಂದು ಸಿಂಪಲ್ ಐಡಿಯಾ ಮಾಡಿದ್ರು. ಅವರಿಗೆ ಗಣಿತ ಮತ್ತೆ ವಿಜ್ಞಾನ ಚೆನ್ನಾಗ್ ಬರ್ತಿತ್ತು. ಅದಕ್ಕೆ ಟ್ಯೂಷನ್ ಕೊಡೋಕೆ ನಿರ್ಧಾರ ಮಾಡಿದ್ರು. ಅಷ್ಟೇ. ತಕ್ಷಣ ಆಕ್ಷನ್ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. ನೋಡಿ, ಕೇವಲ 3 ದಿನದಲ್ಲಿ ಒಂದು ಚಿಕ್ಕ ಐಡಿಯಾ ನಿಜವಾದ ಸಂಪಾದನೆಯಾಗಿ ಬದಲಾಗಿತ್ತು. ಈಗ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಇದೆ. ನಿಷ್ಕರ್ಷ್ ಮಾಡಿದ ಹಾಗೆ ನಮ್ಮಲ್ಲಿರೋ ಸ್ಕಿಲ್ಸ್ ಮತ್ತೆ ಕಣ್ಮುಂದಿರೋ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಬಹುದು? ಸರಿ, ದುಡ್ಡು ಬರೋಕೆ ಶುರುವಾಯಿತು. ಆದ್ರೆ ಮುಂದಿನ ಚಾಲೆಂಜ್ ಏನು? ಅದರ ಸ್ಪೀಡ್ ಜಾಸ್ತಿ ಮಾಡೋದು. ಇದು ಒಂದಷ್ಟು ಪ್ರಯೋಗ ಮಾಡಿ, ಸ್ಟ್ರಾಟಜಿ ಯೋಚನೆ ಮಾಡಿ, ಬೆಳವಣಿಗೆಯನ್ನ ಫಾಸ್ಟ್ ಮಾಡೋ ಹಂತ. ಯಾವುದು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಕ್ಕೆ ಬೇರೆ ಬೇರೆ ದಾರಿಗಳನ್ನ ಟ್ರೈ ಮಾಡೋದು ರೊಂಬ ಮುಖ್ಯ. ನಿಷ್ಕರ್ಷ್ ಕೂಡ ನೋಡಿ, ಟ್ಯೂಷನ್, ಇಂಟರ್ನ್ಶಿಪ್, ನೆಟ್ವರ್ಕ್ ಮಾರ್ಕೆಟಿಂಗ್, ಬ್ಲಾಗಿಂಗ್ ಅಂತ ಬಲತನ್ನ ಪ್ರಯತ್ನಿಸಿದ್ರು. ಕೊನೆಗೆ ಫೈವರ್ನಲ್ಲಿ ಒಂದು ಚಿನ್ನದ ಗಣಿನೇ ಸಿಕ್ತು ಅವರಿಗೆ. ಆದ್ರೆ ಅಲ್ಲೊಂದು ಸಮಸ್ಯೆ ಎದುರಾಯ್ತು. ಫೈವರ್ನಲ್ಲಿ ಕಾಂಪಿಟಿಷನ್ ಸಿಕ್ಕಾಪಟ್ಟೆ ಇತ್ತು. ಇಷ್ಟೊಂದು ಜನ ಇರೋ ಮಾರ್ಕೆಟಲ್ಲಿ ಯಶಸ್ಸು ಕಾಣೋದು ಹೇಗೆ? ಇದೇ ಪ್ರಶ್ನೆ ಮುಂದಿನ ಒಂದು ಪ್ರಮುಖ ಐಡಿಯಾಗೆ ದಾರಿ ಮಾಡ್ಕೊಡ್ತು. ಇಲ್ಲಿ 2 ದಾರಿಗಳಿದ್ವು. ಒಂದು ನಿಧಾನವಾದ, ಎಲ್ಲರೂ ಹೋಗೋ ದಾರಿ. ಅಂದ್ರೆ ಹೊಸಬರಾಗಿ ಶುರು ಮಾಡಿ, ಪ್ರೊಫೈಲ್ ಬಿಲ್ಡ್ ಮಾಡಿ, ರಿವ್ಯೂಗೆ ಕಾಯ್ತಾ ನಿಧಾನಕ್ಕೆ ಬೆಳೆಯೋದು. ಇನ್ನೊಂದು ಸಾಲನ್ನೇ ದಾಟೋ ಒಂದು ಸ್ಮಾರ್ಟ್ ತಂತ್ರ. ಅಂದ್ರೆ ಟಾಪ್ ಸೆಲ್ಲರ್ ಜೊತೆ ಪಾರ್ಟ್ನರ್ ಆಗಿ ಅವರ ಪ್ರೊಫೈಲ್ ಬಳಸ್ಕೊಂಡು ತಕ್ಷಣ ಸೇಲ್ಸ್ ತಗೊಳ್ಳೋದು. 2ನೇ ದಾರಿ ಹೇಗೆ ತಕ್ಷಣ ರಿಸಲ್ಟ್ ಕೊಡ್ತು ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಈ ಸ್ಮಾರ್ಟ್ ತಂತ್ರದ ಫಲಿತಾಂಶ ತಕ್ಷಣವೇ ಕಾಣಿಸ್ತು. ಒಬ್ಬ ಎಕ್ಸ್ಪೀರಿಯನ್ಸ್ ಇರೋ ಸೆಲ್ಲರ್ ಜೊತೆ ಕೈಜೋಡಿಸಿದ ಮೊದಲನೇ ದಿನವೇ $80 ಸಂಪಾದನೆಯಾಯಿತು. ಹಾಗಾದ್ರೆ ಯೋಚನೆ ಮಾಡ್ಬೇಕಾದ ವಿಷಯ ಏನು? ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಯನ್ನ ವೇಗಗೊಳಿಸೋಕೆ ಇಂತಹ ಸಾಲನ್ನ ದಾಟೋ ಶಾರ್ಟ್ಕಟ್ಗಳಿರ್ತವ? ಅದನ್ನ ಹೇಗೆ ಕಂಡ್ಹಿಡಿಯೋದು? ಒಮ್ಮೆ ವೇಗವಾಗಿ ಯಶಸ್ಸು ಸಿಕ್ಕ ಮೇಲೆ ಆ ಇಡೀ ಪಯಣದ ಅನುಭವ ಇದೆಯಲ್ಲ, ಅದೇ ಒಂದು ದೊಡ್ಡ ಆಸ್ತಿಯಾಗ್ಬಿಡುತ್ತೆ. ಮುಂದಿನ ಹೆಜ್ಜೆ ಆ ಅನುಭವವನ್ನೇ ಒಂದು ಹೊಸ ಆದಾಯದ ಮೂಲವಾಗಿ ಬದಲಾಯಿಸೋದು. ಕಲ್ತಿದ್ದನ್ನ ದುಡ್ಡಾಗಿ ಪರಿವರ್ತಿಸೋಕೆ ಹಲವಾರು ದಾರಿಗಳಿವೆ. ಉದಾಹರಣೆಗೆ, ನಿಷ್ಕರ್ಷ್ ತಮ್ಮ ಫೈವರ್ ಸಕ್ಸಸ್ ಅನುಭವನೆ ಇಟ್ಕೊಂಡು ಡಿಜಿಟಲ್ ಕೋರ್ಸ್, ಇ ಬುಕ್ಸ್ ಅಂತ ಪ್ರಾಡಕ್ಟ್ಗಳನ್ನಾಗಿ ಮಾಡಿದ್ರು. ಒಂದು ಹಂತ ತಲುಪಿದ ಮೇಲೆ ಇಷ್ಟೇನಾ, ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅನಿಮೇಷನ್ ವಿಡಿಯೋ ಬಿಸ್ನೆಸ್ನಲ್ಲಿ ನಿಷ್ಕರ್ಷ್ಗೂ ಅದೇ ರೀತಿ ಬೇಸರ ಮತ್ತೆ ಒಂದು ಸೀಮಿತತೆ ಕಾಡೋಕೆ ಶುರುವಾಯಿತು. ಇದು ಮುಂದಿನ ಲೆವೆಲ್ಗೆ ಹೋಗೋಕೆ ಸರಿ ಸಮಯ ಅಂತ ಸೂಚನೆ ಕೊಡ್ತಿತ್ತು. ಇಲ್ಲಿಂದ ಒಂದು ದೊಡ್ಡ ತಿರುವು ಸಿಕ್ತು. ತಮ್ಮ ಫೈವರ್ ಕಾಂಟ್ಯಾಕ್ಟ್ಸ್ ಮೂಲಕವೇ ಡ್ರಾಪ್ ಶಿಪ್ಪಿಂಗ್ ಅನ್ನೋ ಒಂದು ಹೊಸ ಬಿಸ್ನೆಸ್ ಮಾಡೆಲ್ ಬಗ್ಗೆ ಗೊತ್ತಾಯಿತು. ಇದು ಎಂಥ ಯಶಸ್ಸು ಕೊಡ್ತು ಅಂದ್ರೆ, ಮೊದಲ 2 ತಿಂಗಳಲ್ಲೇ 90 ಲಕ್ಷಕ್ಕೂ ಹೆಚ್ಚು ಆದಾಯ ಬಂತು. ದೊಡ್ಡ ಮಟ್ಟದ ಆರ್ಥಿಕ ಯಶಸ್ಸು ಸಿಕ್ಕ ಮೇಲೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಎದುರಾಗುತ್ತೆ. ಈ ಇಡೀ ಪಯಣದ ಅಂತಿಮ ಹಂತ ದುಡ್ಡಿಗಿಂತ ಆಚೆಗಿನ ತೃಪ್ತಿ, ಒಂದು ಉದ್ದೇಶವನ್ನ ಹುಡುಕೊಳ್ಳೋದು. ನನ್ಗೋಸ್ಕರ ಹಣಕ್ಕಿಂತ ಮಿಗಿಲಾದದ್ಯೇನಿದೆ? ನೋಡಿ, ಇದು ಅತ್ಯಂತ ಯಶಸ್ವಿ ಜನರು ತಮ್ಮನ್ನ ತಾವು ಕೇಳ್ಕೊಳ್ಳೋ ನಿರ್ಣಾಯಕ ಪ್ರಶ್ನೆ. ಇದೇ ಒಬ್ಬ ವ್ಯಕ್ತಿಯ ಅಂತಿಮ ಗುರಿಯನ್ನ ಹುಡ್ಕೋಕೆ ಸಹಾಯ ಮಾಡುತ್ತೆ. ಇಲ್ಲಿ ಒಂದು ವಿಷಯ ಅನ್ನೋ ಕಾನ್ಸೆಪ್ಟ ಬಹಳ ಮುಖ್ಯ ಆಗತ್ತೆ. ನಿಷ್ಕರ್ಷ್ ತಮ್ಮ ಇಡೀ ಪಯಣವನ್ನ ಹಿಂತಿರುಗಿ ನೋಡಿದಾಗ, ಟ್ಯೂಷನ್ನಿಂದ ಹಿಡಿದು ಡಿಜಿಟಲ್ ಪ್ರಾಡಕ್ಟ್ಗಳವರೆಗೂ ಶಿಕ್ಷಣ ಅನ್ನೋದು ಒಂದು ಕಾಮನ್ ಎಳೆಯಾಗಿರೋದನ್ನ ಗುರ್ತಿಸಿದ್ರು. ಅದೇ ಅವರ ಒಂದು ವಿಷಯ ಆಗಿತ್ತು. ಹಾಗಾದ್ರೆ
ಈ ಸಂಪೂರ್ಣ ಪ್ರಯಾಣವನ್ನ ಒಂದು ಸ್ಪಷ್ಟವಾದ 6 ಹಂತದ ಪ್ಲಾನ್ ಆಗಿ ನಾವು ನೋಡಬಹುದು. ಈ ಹಂತಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದು, ಈಗ್ಲೇ ದುಡ್ಡು ಮಾಡೋಕ್ ಶುರು ಮಾಡೋದು. ಎರಡನೇದು, ನಿರಂತರವಾಗಿ ಹೊಸ ವಿಷಯಗಳನ್ನ ಟೆಸ್ಟ್ ಮಾಡ್ತಾ ಇರೋದು. ಮೂರನೇದು, ಶಾರ್ಟ್ಕಟ್ಗಳನ್ನ ಹುಡ್ಕೋದು. ನಾಲ್ಕನೇದು, ಗಳಿಸಿದ ಅನುಭವವನ್ನೇ ದುಡ್ಡಾಗಿ ಪರಿವರ್ತಿಸೋದು. ಐದನೇದು, ಯಾವಾಗ್ಲೂ ಲೆವೆಲ್ ಅಪ್ ಆಗ್ತಾ ಇರೋದು. ಮತ್ತು ಕೊನೆಯದಾಗಿ, ಬಹಳ ಮುಖ್ಯವಾಗಿ, ಜೀವನದ ಆ ಒಂದು ವಿಷಯವನ್ನ ಕಂಡುಕೊಳ್ಳೋದು. ಈ ಎಲ್ಲವನ್ನ ಕೇಳಿದ ಮೇಲೆ ಯೋಚಿಸಬೇಕಾದ ಅಂತಿಮ ಪ್ರಶ್ನೆ ಇದು: ಈ ಸಂಪತ್ತು ನಿರ್ಮಾಣದ ಪಯಣದಲ್ಲಿ ನಿಮ್ಮ ಮೊದಲ ಹೆಜ್ಜೆ ಏನಾಗಿರಬಹುದು?